ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು? ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ವಾಕ್ಯದ ಮೂಲಕವಾಗಿ ನೀವು ಬಲಗೊಂಡಿದ್ದೀರಿ ಎಂಬುದಾಗಿ ನಾನು ವಿಶ್ವಾಸವಿಡ್ತಾ ಇದ್ದೇನೆ. ಈ ಸಮಯದಲ್ಲಿ ಅನೇಕರ ಜೀವಿತಗಳಲ್ಲಿ ಅನೇಕರ ಉದ್ದೇಶಗಳನ್ನು, ಗುರಿಗಳನ್ನು, ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಆಲೋಚನೆಗಳುಳ್ಳವರಾಗಿ ಇರ್ತಾರೆ. ಅನೇಕರು ತಾವು ಕೈಯಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಜಯಪ್ರದಗೊಳ್ಳಬೇಕು, ತಾವು ಎಲ್ಲರಕ್ಕಿಂತಲೂ ಮುಂಚೂಣಿಯಲ್ಲಿರಬೇಕು, ದೇವರ ಆಶೀರ್ವಾದವನ್ನು ಹೊಂದಿದವರು ಆಗಿದ್ದೇವೆ ಅಂತೇಳಿ ಎಲ್ಲರೂ ಕೂಡ ನಮ್ಮನ್ನು ಕೊಂಡಾಡಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಆದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಅಂಶವನ್ನು ಅವರು ಕೈಕೊಂಡು ನಡೆಯುವುದಿಲ್ಲ. ಮೂಲವಾಗಿರ್ತಕ್ಕಂಥ ಕೀ ಯಾವುದಾಗಿದೆಯೋ ಅದನ್ನು ತಿಳಿದುಕೊಳ್ಳುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಗುರಿ ಇರಲಾರ್ದವ್ರು ಯಾರಾದರೂ ಇದ್ದಾರಾ? ನಾಳೆ ಏನಾದರೂ ನಾವು ಮಾಡಬೇಕು, ಅಡುಗೆ ವಿಷಯದಲ್ಲಿ ಕೂಡ ಇಂಥದ್ದೇ ಮಾಡಬೇಕಂತೇಳಿ ನಾವು ಆಲೋಚನೆ ಉಳ್ಳವರಾಗಿ ಇರ್ತೀವಿ. ಇಂತಹ ಕೆಲಸವನ್ನೇ ಇಷ್ಟು ದಿವಸಗಳಲ್ಲಿಯೇ ಮಾಡಿ ಮುಗಿಸ್ಬೇಕು, ಈ ಕೆಲಸ ಮತ್ತೆ ಕೈ ತಪ್ಪಿದರೆ ಮತ್ತೆ ನನಗೆ ಬೇರೆ ಕೆಲಸ ಸಿಗೋದಕ್ಕಿನ್ನ ತೊಂದರೆ ಆಗುತ್ತೆ, ಅದು ಇದ್ದು ಏನೆಲ್ಲ ಆಲೋಚನೆಗಳು ಯಾರ ಜೀವಿತದಲ್ಲಿ? ಮನುಷ್ಯನ ಜೀವಿತದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಆಲೋಚನೆಗಳನ್ನು, ಆ ಗುರಿಗಳನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ಆ ಆಲೋಚನೆಗಳು, ಆ ಗುರಿಗಳು ಏನಾಗ್ತವಂತೆ? ಸಫಲವಾಗ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 16ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 3ನೇ ವಚನವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅನೇಕರ ಆಲೋಚನೆಗಳು ಕೈ ತಪ್ಪುವುದಕ್ಕೆ ಕಾರಣ ಏನಂದ್ರೆ, ಅನೇಕರ ಆಲೋಚನೆಗಳಲ್ಲಿ, ಗುರಿಗಳಲ್ಲಿ ಹಿಂದೆ ಬೀಳುವುದಕ್ಕೆ ಕಾರಣ ಏನಂದ್ರೆ, ಕಾರಣ ಏನಂತಂದ್ರೆ ಏನ್ರಿ? ಅವರು ದೇವರಿಗೆ ಅವಿಧೇಯತೆಯನ್ನ ತೋರಿಸ್ತಾ ಇರ್ತಾರೆ, ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಾರದಂಥ ಸ್ಥಿತಿ ಉಳ್ಳವರಾಗಿ ಇರ್ತಾರೆ. 16ನೇ ಅಧ್ಯಾಯ 3ನೇ ವಚನ ಓದೋಣ ಈ ಸಮಯದಲ್ಲಿ. ನಿನ್ನ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅನೇಕರ ಕಾರ್ಯಭಾರಗಳನ್ನ ಮನುಷ್ಯರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಹಾಕ್ತಾರೆ, ಇವ್ರ ಮೇಲೆ ಹಾಕ್ತಾರೆ, ಆದರೆ ದೇವರ ಮೇಲೆ ಹಾಕುವುದಕ್ಕೆ ಅವರು ಇಷ್ಟಪಡೋದಿಲ್ಲ. ದೇವರು ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ ನಮ್ಮನ್ನು ಅನುದಿನವೂ ಕೂಡ ಕರಿತಾ ಇದ್ದಾನೆ. ಆ ದೇವರಲ್ಲಿ ನಿನ್ನ ಕಾರ್ಯಭಾರವನ್ನು ನೀನು ಇಟ್ಟರೆ, ನೀನು ಇಟ್ಟುಕೊಂಡಿರ್ತಕ್ಕಂಥ ಪ್ರತಿಯೊಂದು ಉದ್ದೇಶಗಳನ್ನ ದೇವರು ಏನ್ ಮಾಡ್ತಾರೆ? ಸಫಲಪಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ, ಜ್ಞಾನೋಕ್ತಿಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಸೊಲೊಮೋನನ ಅನೇಕ ಸಾರಿ ಹೇಳ್ತಾ ಇದ್ದಾನೆ, ದೇವರ ಹತ್ರ ಇದ್ರೇ ನಮಗೆ ಆಶೀರ್ವಾದ. ಯೌವನಸ್ಥನೇ, ನೀನೇನ್ ಮಾಡು? ನಿನ್ನ ಯೌವನದ ದಿನಗಳು ಗತಿಸಿ ಹೋಗುವುದರ ಒಳಗಡೆಯಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದೆ ಇರಬೇಡ. ಹಲ್ಲೆಲೂಯಾ. ಅನೇಕ ಯೌವನಸ್ಥರು ಏನ್ ಮಾಡ್ತಾ ಇದ್ದಾರೆ? ಹೊರಗಡೆ ಸಮಯ ಕಳೀತಾರೆ, ಹೊರಗಡೆ ಜೀವಿತದಲ್ಲಿ ಬಳಲಿ ಹೋಗಿದ್ದಾರೆ, ಲೋಕದಲ್ಲಿ ಬಹಳ ಇಷ್ಟಪಟ್ಟವರಾಗಿ ನಡೀತಾ ಇದ್ದಾರೆ. ಅವರಿಗೆ ಸಮಾಧಾನ ಸಿಗುತ್ತಂತೇಳಿ ಅನ್ಕೊಂತಾರೆ. ಸಮಾಧಾನ ಸಿಗಲ್ಲ. ಸಮಾಧಾನ ತಂಬಾಕಿನಲ್ಲಿಲ್ಲ, ಸರಾಯಿಯಲ್ಲಿಲ್ಲ, ಸಮಾಧಾನ ಟಿವಿ ನೋಡೋದ್ರಲ್ಲಿಲ್ಲ, ಸಮಾಧಾನ ಯಾವುದಾದ್ರೂ ಒಂದು ಕೆಲಸ ಮಾಡೋದ್ರಲ್ಲಿ ಇಲ್ಲ. ಸಮಾಧಾನ ಎನ್ನುವಂಥದ್ದು ಆತ್ಮನ ಫಲಗಳಲ್ಲಿ ಒಂದು ಫಲ, ಅದು ದೇವರು ಕೊಡುವಂಥ ಒಂದು ಸ್ಥಿತಿ ಪ್ರಿಯರು. ಯಾವುದು? ಸಮಾಧಾನ ಎನ್ನುವಂಥದ್ದು. ಹಲ್ಲೆಲೂಯಾ. ಭೂಲೋಕದ ಮನುಷ್ಯರೊಳಗೆ ಏನು ಬರುತ್ತಂತೆ? ಸಮಾಧಾನ ಬರುತ್ತೆ. ಯಾರಿಗೆ ಆಹ್ವಾನ ಮಾಡಿದಾಗ? ಸೃಷ್ಟಿಕರ್ತನಾದ ದೇವರಿಗೆ ಆಹ್ವಾನ ಮಾಡಿದಾಗ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರು ಗುರಿಗಳನ್ನು ಯಶಸ್ವಿಗೊಳಿಸಿಕೊಳ್ಳಲಾರದೆ ಇರುವುದಕ್ಕೆ ಕಾರಣ ಏನಂದ್ರೆ, ಅವರು ತಮ್ಮ ಕಾರ್ಯಭಾರವನ್ನು ಏನು ಮಾಡ್ತಾ ಇದ್ದಾರೆ?
ಒಬ್ಬ ವ್ಯಕ್ತಿಗಳ ಮೇಲೆ ಆಗ್ತಾ ಇದ್ದಾರೆ, ಯಾವುದೋ ಒಂದು ಶಕ್ತಿಯ ಮೇಲೆ ಆಗ್ತಾ ಇದ್ದಾರೆ, ತಮ್ಮ ಮೇಲೆ ಹಾಕಿಕೊಳ್ತಾ ಇದ್ದಾರೆ ಹೊರತಾಗಿ ದೇವರ ಮೇಲೆ ಅವ್ರು ಏನು ಮಾಡ್ತಾ ಇಲ್ಲ, ಹಾಕ್ತಾ ಇಲ್ಲ. ದೇವರ ಮೇಲೆ ಆದುಕೊಳ್ತಾ ಇಲ್ಲ, ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ, ತಮ್ಮ ಸ್ಥಿತಿಗತಿಗಳನ್ನು ದೇವರ ಮುಂದೆ ಹೇಳಿಕೊಳ್ತಾ ಇಲ್ಲ. ಕಾರ್ಯಭಾರಗಳನ್ನೆಲ್ಲ ತಾವೇ 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 ನಾನೇ 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 ಕಿಂಗು, ನಾನೇ ರಾಜ, ನಾನೇ ಎಲ್ಲ ಅಂತೇಳಿ ಅಲ್ಲಯ್ಯ ನಾಗರಾಜ್ ಅವ್ರು ಹೇಳ್ತಿರ್ತಾರೆ ಅಲ್ರಿ, ಮಾಡ್ತೇವ್ರಿ ಅಲ್ಲಯ್ಯ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ನಾನಲ್ಲ, ಯಾರು? ಯೇಸು. ಹಲ್ಲೆಲೂಯ. ನಾನು ಎನ್ನುವಂತ ವ್ಯಕ್ತಿ ಯಾರೀ? ಯೇಸು. ನಾನೇ ಆಗಿದ್ದೇನೆ. ಆತನ ಮೇಲೆ ನಮ್ಮ ಕಾರ್ಯಭಾರಗಳನ್ನು ನಾವೇನು ಮಾಡಬೇಕು? ಹಾಕುವರಾಗಬೇಕು. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ 20ನೇ ಅಧ್ಯಾಯ 20ನೇ ವಚನ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ದೊಡ್ಡದಾಗಿರ್ತಕ್ಕಂಥ ಅಮ್ಮೋನಿಯರು, ಮೊವಾಬ್ಯರ ಸಮೂಹ ಅವರ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಬಂದಿದೆ. ಪ್ರಿಯರೇ, ಸಮಾಧಾನದಿಂದ ಇದ್ದೇವೆ ಎಂಬುದಾಗಿ ಅವರು ನೆನೆಸ್ತಾ ಇದ್ದಾರೆ, ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಸಡನ್ ಆಗಿ ಒಂದು ಸುದ್ದಿ ಬಂತು, ಏನಂತೇಳಿ, ನಿಮ್ಮ ಮೇಲೆ ನಾಳೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ದೊಡ್ಡದಾಗಿರ್ತಕ್ಕಂಥ ಸಮೂಹ. ಆ ಸಮೂಹದವರು ನಿಮ್ಮ ಮೇಲೆ ಬಿದ್ದರೆ ನೀವೆಲ್ಲರೂ ಕೂಡ ಏನಾಗ್ತೀರಿ? ಸರ್ವನಾಶವಾಗಿ ಹೋಗ್ತೀರಿ ಎನ್ನುವಂಥ ಸುದ್ದಿ ಮುಟ್ಟಿದಾಗ ಆ ದೇಶದ ಅರಸನಾಗಿರ್ತಕ್ಕಂಥ ಯೆಹೋಷಾಫಾಟ ರಾಜನು ದೇವರ ಮೊರೆ ಹೋಗ್ತಾನೆ ಮೊದಲನೇದಾಗಿ. ಹಲ್ಲೆಲೂಯ. ದೇವರ ಮೇಲೆ ಆ ಕಾರ್ಯಭಾರವನ್ನೆಲ್ಲ ಯಾರ ಮೇಲೆ ಆಗ್ತಾ ಇದ್ದಾನೆ? ದೇವರ ಮೇಲೆ ಆಗ್ತಾ ಇದ್ದಾನೆ. 9ನೇ ವಚನ ಓದ್ತೀರಾ? 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. 20ನೇ ಅಧ್ಯಾಯ ತೆಗೆದಿದ್ರಿ. 2ನೇ ಪೂರ್ವಕಾಲ ವೃತ್ತಾಂತ ನಿಮಿಷ. ಹಲ್ಲೆಲೂಯಾ. ಓಕೆ, 12ನೇ ವಚನ ಹೋದ್ರಿ. ನಮ್ಮ ದೇವರೇ ಅವರನ್ನು ದಂಡಿಸದೇ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದೂ ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ದೇವರ ವಾಕ್ಯ ಹೇಳ್ತಾ ಇದೆ, ದೇಶದ ರಾಜ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಮತ್ತು ಅವರ ಮಕ್ಕಳು ಕುಟುಂಬವಾಗಿ ಯಾರನ್ನ ಬೇಡ್ತಾ ಇದ್ದಾರೆ? ಸೃಷ್ಟಿಕರ್ತನಾದ ದೇವ್ರನ್ನ ಬೇಡ್ತಾ ಇದ್ದಾರೆ. ಆಯ್ತು, ಒಂದು ವೇಳೆ ಇವರು ಬೇಡಲಾರ್ದೆ ಇದ್ರೆ ಮಹಾ ಸಮೂಹ ಬಂದು ಏನ್ ಮಾಡುತ್ತೆ? ಇವ್ರನ್ನ ನಾಶನ ಮಾಡುತ್ತೆ. ಇವರು ಇನ್ನೊಬ್ಬ ರಾಜನ ಸಹಾಯವನ್ನ ಕೇಳಲಿಲ್ಲ, ತಮ್ಮಲ್ಲಿರ್ತಕ್ಕಂಥ ಕತ್ತಿ ಕಟಾರೆಯನ್ನು ತೆಗೆದುಕೊಂಡು ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೆಹೋಷಾಫಾತನು ಆ ಒಂದು ಯುದ್ಧ ಭಾರವನ್ನೆಲ್ಲ ತನಗೆ ಬರುವಂತ ಎಲ್ಲದನ್ನ ಯಾರ ಮೇಲೆ ಹಾಕ್ತಾ ಇದ್ದಾನೆ? ದೇವ್ರ ಮೇಲೆ ಹಾಕಿ ಏನ್ ಮಾಡ್ತಾ ಇದ್ದಾನ್ರಿ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಕಣ್ಣುಗಳು ಯಾರು ನೋಡ್ತಾ ಇದ್ದಾವೆ? ನಿನ್ನನ್ನೇ ನೋಡ್ತಾ ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣ್ಣೆತ್ತಿ ನಾವೆಲ್ಲಿ ನೋಡ್ತಾ ಇದ್ದೇವಂತೆ? ಪರ್ವತದ ಕಡೆಗೆ. 121ನೇ ಕೀರ್ತನೆ ಅನ್ಸುತ್ತೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಭಕ್ತನ ಹೇಳ್ತಾನೆ, ಯಾಕೆ ನಮ್ಮನ್ನ ಉಂಟು ಮಾಡಿದಂತ ಯೆಹೋವನ ಕಡೆಯಿಂದ ನಮಗೇನು ಬರುತ್ತಂತೆ? ಸಹಾಯ ಬರುತ್ತೆ. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನಾನು ನೋಡುತ್ತಿದ್ದೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಕಾರ್ಯಭಾರ ಅದು ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಬೇಕು. ನಿನ್ನ ಉದ್ದೇಶಗಳನ್ನ ದೇವರು ಏನ್ ಮಾಡ್ತಾರೆ? ಸಫಲಪಡಿಸ್ತಾರೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ 20ನೇ ವಾಕ್ಯದಲ್ಲಿ ಇನ್ನೂ ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡ್ರಿ ಯಾವ ವಿಷಯವನ್ನು ಹೇಳ್ತಾ ಇದ್ದಾನೆ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾರ ಮೇಲೆ ಭರವಸೆ ಇಡಬೇಕು, ಯಾರನ್ನ ನಂಬಬೇಕು? ದೈವ ಸೇವಕರ ಮೇಲೆ ಅನೇಕರಿಗೆ ಏನಿಲ್ಲ, ನಂಬಿಕೆ ಇಲ್ಲ. ಬಹಳ ನಿಂದನೆಗಳನ್ನ
ಮಾಡ್ತಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ಹೇಳುವಂಥವರ ಮೇಲೆ ಏನು ಮಾಡ್ತಾರೆ, ಗೂಬೆ ಕೊಡಿಸ್ತಾರೆ. ಪಾಪ ಮಾಡುವಂಥದ್ದನ್ನು ಮಾಡಲಿ ಏನಾಗಲ್ಲ ಅಂತ ಹೇಳ್ತಾರಲ್ಲ ಅವ್ರನ್ನ ಭಾಳ ಲೈಕ್ ಮಾಡ್ತಾರೆ. ಏನು ಮಾಡ್ತಾರೆ, ಬಹಳ ಇಷ್ಟಪಡ್ತಾರೆ. ಮಾಡ್ರಿ ಇನ್ನೂ ಸ್ವಲ್ಪ ಪಾಪ ಏನೂ ಆಗಲ್ಲ. ಬೈಬಲ್ನಾಗೂ ಐತಿ ಪಾಪದ ಬಗ್ಗೆ, ದೇವರು ಕೂಡ ಬರೆದಿದ್ದಾವೆ. ನಮ್ಮ ದೇಹದ ಒಳಗಡೆ ಪಾಪ ಇದೆ, ಆ ದೇಹದ ಒಳಗಡೆ ಇರ್ತಕ್ಕಂಥ ಪಾಪವೇ ಪಾಪವನ್ನು ಮಾಡಿಸುತ್ತೆ ಅಂತೇಳಿ ರೋಮಪುರದವ್ರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನು ಏನು ಮಾಡಿದಾನ್ರಿ, ತನ್ನ ಸ್ಥಿತಿಗತಿಯನ್ನು ಹೇಳ್ಕೊಂಡಿದ್ದಾನೆ. 6ನೇ ಅಧ್ಯಾಯದಲ್ಲಿ ಆನ್ಸರ್ ಹೇಳಿದ್ದಾನೆ, 8ನೇ ಅಧ್ಯಾಯದಲ್ಲಿ ಆನ್ಸರ್ ಹೇಳಿದ್ದಾನೆ, 7ನೇ ಅಧ್ಯಾಯವನ್ನು ಪ್ರಶ್ನಾರ್ಥಕವಾಗಿ ಇಟ್ಟಿದ್ದಾನೆ. ಅವ್ರಿಗೆ ಯಾರಿಗೆ ಹೇಳ್ರಿ, ಈಗ ತಪ್ಪು ಮಾಡುವಂಥವ್ರಿಗೆ ಏನು ಬೇಕು, ಒಂದು ನೆವ ಬೇಕು, ಏನು ಬೇಕು, ಕಾರಣ ಬೇಕು. ತಮಗೆ ಬೇಕಾಗಿರುವಂಥದ್ದನ್ನು ಏನು ಮಾಡ್ತಾರೆ, ಅವರು ತೆಗೆದುಕೊಂಡು ಏನು ಮಾಡ್ತಾರೆ, ಅದನ್ನು ಹೇಳ್ತಾರೆ. ಇಲ್ಲ ಬೈಬಲ್ನಾಗ ಐತಲ್ಲ, ಇದ್ರಂಗೆ ಮಾಡ್ಬೋದು, ಪಾಪ ಮಾಡ್ಬೋದು, ಆದರೆ ಮಾಡೋದ್ರಿಂದ ಏನು ಕೂಡ ತಪ್ಪಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಾಪವನ್ನು ಖಂಡಿಸಿದ್ರೆ ಏನು ಮಾಡ್ತಾರೆ, ಇಷ್ಟಪಡೋದಿಲ್ಲ. ಕಾರಣ ಏನ್ರಿ, ಸತ್ಯ ಯಾವಾಗಲೂ ಕೂಡ ಹೆಂಗಿರುತ್ತೆ, ಕಹಿಯಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನಂಬಬೇಕು, ದೇವರ ಪ್ರವಾದಿಗಳನ್ನು ಕೂಡ ನೀವು ನಂಬುವವರಾಗಬೇಕು. ದೇವರನ್ನು ನಂಬಿದಾಗ ಸುರಕ್ಷಿತತೆ ಬಂದರೆ, ದೇವರ ಪ್ರವಾದಿಗಳನ್ನು ನಂಬಿದಾಗ ಸಾರ್ಥಕತೆ ಎನ್ನುವಂಥದ್ದನ್ನು ನೀವು ನಿಮ್ಮ ಜೀವಿತದಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಮೊವಾಬ್ಯರು, ಅಮ್ಮೋನಿಯರು ಮಹಾಸಮೂಹದವರಾಗಿ ಅವರ ಮೇಲೆ ಯುದ್ಧಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಗೆ ಏನು ಬರ್ತಾ ಇದ್ದಾರೆ, ದೇವರ ಆತ್ಮನು ಬಂದು, ಯೆಹಜೀಯೇಲನ ಮೇಲೆ ದೇವರ ಆತ್ಮನು ಬಂದು ಏನು ಹೇಳ್ತಾ ಇದ್ದಾರೆ ನೋಡ್ರಿ, 15ನೇ ವಚನ ಗೊತ್ತಿರೋ 20ನೇ ಅಧ್ಯಾಯ. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯಾ. ಯುದ್ಧ ಮಾಡುವಂಥವರು ನೀವಲ್ಲ. ಯಾರ್ದು ಯುದ್ಧ? ದೇವರದು. ಯಾಕೆ ಹೇಳ್ರಿ, ನೀವು ದೇವರ ಪಕ್ಷವಾಗಿರುವಾಗ ದೇವರು ನಿಮ್ಮ ಪಕ್ಷವಾಗಿ ನಿಂತುಕೊಂಡು ಯಾವ ಯಾವ ಕಾರ್ಯಗಳ ವಿಷಯದಲ್ಲಿ ನಿಮಗೆ ಜಯ ಬೇಕು ಆ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಕೊಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಸೋಲಿಲ್ಲ, 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 ನನಗೆ ಸೋಲಿಲ್ಲ, ಸೋಲಿಲ್ಲ, ಸೋಲೇ ಇಲ್ಲ. ಏನೇನು ಕಷ್ಟ ಬಂದರು ನನಗೇನೋ ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನೋ ಹೇಳಿದರು ನಾ ಸೋತು ಹೋಗಲಾರೆ. ಯಾರೇನೋ ಹೇಳಿದರು ನಾ ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುತ್ತ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ನಾ ಹೋಸಾನ ಹಾಡುವೆನು. ಗರಿಗಳ ಕೈಯಲ್ಲಿಡಿದು ನಾ ಹೋಸಾನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು,
ಬರಲಿರುವ ಮೇಘಗಳ ನಡುವೆ ನನ್ನೇಸು ಬರಲಿರುವ ಕೈ ಹಿಡಿದು ಕರೆದೊಯ್ಯುವ ನನ್ನ ಕಣ್ಣೀರೆಲ್ಲ ನೀಗುವ ಕೈ ಹಿಡಿದು ಕರೆದೊಯ್ಯುವ ನನ್ನ ಕಣ್ಣೀರೆಲ್ಲ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ 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 ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಸೋಲಿಲ್ಲ 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 ನನಗೆ ಸೋಲಿಲ್ಲ ಸೋಲಿಲ್ಲ ಸೋಲೇ ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವಿದ್ರೆ ನಮಗೆ ಯಾವಾಗಲೂ ಕೂಡ ಏನಿದೆ? ಜಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ತನಲ್ಲಿ ಇಲ್ಲಾರದೆ ಇದ್ರೆ ಯಾವಾಗಲೂ ಕೂಡ ಸೋಲೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕಾರ್ಯಭಾರ ನೀನು ಯಾರ ಮೇಲೆ ಆಗ್ತಾ ಇದೀಯಾ? ಹಲ್ಲೆಲೂಯಾ. ನಿನ್ನ ಕಾರ್ಯಭಾರ ಯೆಹೋವನಿಗೆ ನೀನು ವಹಿಸಿದರೆ ನಿನ್ನ ಉದ್ದೇಶಗಳು ಏನಾಗ್ತಾವಂತೆ? ಸಫಲವಾಗ್ತವೆ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಮಹಾಸಮೂಹ ಬಂದಂಥ ಸಮಯದಲ್ಲಿ ಯೆಹೋಷಾಫಾಟನ್ ಏನು ಮಾಡಿದ? ತನ್ನ ಕಾರ್ಯಭಾರ, ಯುದ್ಧ ಭಾರ ದೇವ್ರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ದೇವರೇ, ನಾವು ಏನಾಗಿದ್ದೇವೆ? ಬಲಹೀನರಾಗಿದ್ದೇವೆ, ನಾವು ಬಲಿಷ್ಠರಲ್ಲ, ಯುದ್ಧ ಮಾಡುವ ಆತನು ನೀನೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವಾದ್ರೆ ಏನು ಮಾಡ್ಬಿಡ್ತೀವಿ? ಅವ್ರಿಗೂ ಇವ್ರಿಗೂ ಅಲ್ಲ ಇಲ್ಲಿ ಎಲ್ಲ ಕಡೆಯಿಂದ ಎಲ್ಲಿಂದ ನಮಗೆ ಸಹಾಯ ಬರುತ್ತೆ ಅಂತೇಳಿ ನಾವು ನೋಡ್ತೀವಿ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ 20ನೇ ಅಧ್ಯಾಯ 4ನೇ ವಚನ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನೇನು ಮಾಡ್ತೀನಿ? ಅವನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತೀನಿ. ಕೀರ್ತನೆಗಳ ಪುಸ್ತಕ. ಹಲ್ಲೆಲೂಯಾ. 20ನೇ ಕೀರ್ತನೆ 4ನೆಯ ವಚನ. ಪ್ರಿಯರ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕಾರ್ಯಭಾರ ಇವತ್ತಿನ ದಿವಸ ಯಾರ ಮೇಲೆ ನಿನ್ನ ಆಗ್ತಾ ಇದೆಯಾ? ಅವರು ಹಾಕಿದ್ರು, ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾತ್ರವಲ್ಲ, ದೇವರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ? ಸ್ತುತಿ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಯಾವಾಗ ಯಹಜಿಯೇಲನ ಮೇಲೆ ಆತ್ಮವು, ಯೆಹೋವನ ಆತ್ಮವು ಬಂದು ಹೇಳ್ತಾ ಇದೆ, ಯುದ್ಧವು ನಿಮ್ಮದಲ್ಲ, ಸುಮ್ಮನೆ ನಿಂತುಕೊಂಡು ನೀವೇನು ಮಾಡ್ರಿ? ದೇವರು ಮಾಡುವ ಕಾರ್ಯಗಳನ್ನ ನೋಡ್ರಿ. ಹಲ್ಲೆಲೂಯಾ. ಅನೇಕರು ಭಾಳ ಟೆನ್ಷನ್ ತಗೊಂಡ್ಬಿಡ್ತಾರೆ, ಪ್ರೆಷರ್ ಆಗಿಬಿಡ್ತಾರೆ, ಹೆಂಗ ಏನು ಎತ್ತ ಅಂತೇಳಿ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಯಾವತ್ತೂ ಕೂಡ ಟೆನ್ಷನ್ನು ತಗೊಳ್ಳೋದಿಲ್ಲ. ದೇವ್ರ ಚಿತ್ತ ಮಾತ್ರ ನೆರವೇರುವುದಕ್ಕೆ ನಾವು ಅವಕಾಶ ಕೊಡಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರು ಗಾಯನ ಮಾಡ್ತಾ ಇದ್ದಾರೆ, ದೇವರು ಇವರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಒಬ್ಬ ಪ್ರವಾದಿಯ ಮೂಲಕವಾಗಿ ಒಂದು ಮಾತು ಬಂದಾಗ ಏನು ಮಾಡ್ತಾ ಇದ್ದಾರೆ? ಇವರು ಅದನ್ನು ನಂಬುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ಬಹಳ ಮುಖ್ಯ. ದೇವರ ಪ್ರವಾದಿಗಳ ಮಾತುಗಳನ್ನು ಅನೇಕರು ಏನು ಮಾಡಲ್ಲ? ನಂಬಲ್ಲ. ಅನೇಕರು ಏನು ಮಾಡಲ್ಲ? ದೇವರು ಬಿಡುಗಡೆ ಕೊಡ್ತಾನೆ, ದೇವ್ರು ಅಂಥದ್ದು ಮಾಡ್ತಾನೆ, ದೇವ್ರು ಇಂಥದ್ದು ಮಾಡ್ತಾನೆ ಅಂತೇಳಿ ಏನು ಮಾಡ್ತಾರೆ? ಕೇಳ್ತಾರೆ. ಈ ಬಲಗಿವಿ ಆಗಲಿ ಎಡಗಿವಿ ಆಗಲಿ ಕೇಳ್ತಾರೆ. ಎಡಗಿವಿಲಿ ಕೇಳಿದ್ರೆ ಬಲಗಿವಿಲೆ ಬಿಟ್ಬಿಡ್ತಾರೆ, ಬಲಗಿವಿಲಿ ಕೇಳಿದ್ರೆ ಎಡಗಿವಿಲೆ ಬಿಟ್ಬಿಡ್ತಾರೆ, ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲೆ ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ನಂಬುವಂಥವರು ಸ್ವಲ್ಪ ಜನ ಮಾತ್ರ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜನ ಹೇಳ್ತಾ ಇದ್ದಾನೆ, ರಾಜಾಜ್ಞೆ ಆಗಿದೆ ಏನಂತೇಳಿ, ನೀವು ಯೆಹೋವನನ್ನ ಏನು ಮಾಡ್ರಿ? ಆಶ್ರಯಿಸಿರಿ, ಆತನ ನಿಮ್ಮನ್ನೇನು ಮಾಡ್ತಾನೆ? ಉದ್ಧಾರ ಮಾಡ್ತಾನೆ. ನೀವು ಯೆಹೋವನ ಪ್ರವಾದಿಗಳನ್ನ ನಂಬಿರಿ, ಅವರು ಏನು ಮಾಡ್ತಾರೆ? ನಿಮ್ಮ ಜೀವಿತದಲ್ಲಿ ಸಾರ್ಥಕತೆ ಉಂಟಾಗುವ ಹಾಗೆ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ. ಸುರಕ್ಷಿತತೆ ದೇವರಿಂದ ಬರುತ್ತೆ, ಸಾರ್ಥಕತೆ ದೇವರ ಪ್ರವಾದಿಗಳ ಮೂಲಕವಾಗಿ ನಮಗೆ ಬರುವಂಥದ್ದಾಗಿದೆ. ಪ್ರೇರ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಇವತ್ತು ಅವರು ಪ್ರಾರ್ಥನೆ ಮಾಡಿದ್ರು, ಅವರು ತಮ್ಮ ಬಲಹೀನತೆಗಳನ್ನು ದೇವರ ಮುಂದೆ ಹೇಳಿಕೊಂಡ್ರು. ದೇವರೇ, ನಾವು ನಿನ್ನನ್ನೇ ನೋಡ್ತಾ ಇದ್ದೇವೆ, ನೀನೇ ನಮ್ಮ ಬಲ ಎಂಬುದಾಗಿ ದೇವರ ಮೇಲೆ ಆತುಕೊಂಡಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಒಂದೇ ಮಾತು ಏನಂತೇಳಿ, ಆ ಯುದ್ಧವು 4ನೇ ದಿವಸದವರೆಗೆ ಹೋದಂಥ ಸಮಯದಲ್ಲಿ 4ನೇ ದಿವಸದಲ್ಲಿ ಏನಾಯ್ತು ನೋಡ್ರಿ, ಒಂದ್ಸಾರಿ ತೆಗ್ದಿದ್ರ 2ನೇ ಪೂರ್ವಕಾಲ ವೃತ್ತ ಅಂತ 20ನೇ ಅಧ್ಯಾಯ ಓದ್ರಿ. ನೆಕ್ಸ್ಟಿಂದ 20ನೇ ವಚನದಿಂದ ಓದ್ರಿ ಕಂಟಿನ್ಯೂ ಆಗಿ, ಈಸಿಯಾಗಿ ನೀವು ಅಂದ್ರಿ. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು.
ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನ ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರು ಹೆಂಗ್ ಹೋಗ್ತಾ ಇದ್ದಾರೆ ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನ, ಮೊವಾಬ್ಯರನ್ನ, ಸೈರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನ ಇರಿಸಿದ್ದರಿಂದ ಅಮ್ಮೋನಿಯರು, ಮೊವಾಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನ ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಹಲ್ಲೆಲೂಯಾ. ಅವರನ್ನ ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯೆಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಎಣಗಳ ಹೊರತಾಗಿ ಜೀವದಿಂದ ಉಳಿದಿರುವ ಯಾರೂ ಕಾಣಿಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡ್ತಾ ಇದ್ದಾರೆ? 3 ಗುಂಪುಗಳು ತಯಾರಾಗಿದ್ದಾವೆ. ಎಷ್ಟು ಗುಂಪುಗಳು? 3 ಗುಂಪುಗಳು. ಅಮ್ಮೋನಿಯರು, ಮೊವಾಬ್ಯರು, ಸೈರ್ ಪರ್ವತದವರು ಕೂಡ ಏನಾಗಿದ್ದಾರೆ? ಹೊಂಚು ಹಾಕಿಕೊಂಡು ಕುಂತ್ಕೊಂಡಿದ್ದಾರೆ. ಯಾರ ಮೇಲೆ? ದೇವ ಜನರನ್ನ ನಾಶ ಮಾಡಬೇಕು, ಭಕ್ತಿಯನ್ನ ಕೆಡಿಸಬೇಕು, ಅವರಲ್ಲಿರ್ತಕ್ಕಂಥ ಹಣವನ್ನ ದೋಚಿಕೊಳ್ಳಬೇಕು, ಸಂಪೂರ್ಣವಾಗಿ ಸರ್ವನಾಶ ಅವರನ್ನ ಮಾಡಬೇಕು ಎಂಬುದಾಗಿ ಕೂತ್ಕೊಂಡಿರ್ಬೇಕಾದ್ರೆ ಸೃಷ್ಟಿಕರ್ತನಾದ ದೇವರು ಏನ್ ಮಾಡಿಬಿಟ್ರಿ? ಅವರೇ ನಾಶವಾಗುವ ಹಾಗೆ ಏನ್ ಮಾಡ್ಬಿಟ್ರು? ಅವರ ಕಣ್ಣುಗಳು ನೋಡಿದ್ರೆ ಇಸ್ರಾಯೇಲರ ಕಣ್ಣಂಗೆ ಕಾಡ್ತಿದ್ರೇನೋ ಅವರಾಗೆ ಹೊಡ್ಕೊಂಡು ಎಲ್ಲರೂ ಕೂಡ ಏನಾಗ್ಬಿಟ್ರು? ನಾಶವಾಗಿ ಹೋಗ್ಬಿಟ್ರು. ಬಂದಿದ್ದಾರೆ ಯಾರು? ಇಸ್ರಾಯೇಲರು. ಹೆಂಗ್ ಬಂದಿದ್ದಾರೆ? ಭಯ ಪಡ್ತಾ ಬಂದಿದ್ದಾರೆ. ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೋ, ಯಾವಾಗ ನಮ್ಮನ್ನ ಸಾಯಿಸ್ತಾರೋ ಅಂತೇಳಿ ಭಯದಿಂದ ಎಲ್ಲಿಗೆ ಬಂದಿದ್ದಾರೆ? ಆ ಒಂದು ಯುದ್ಧ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಅವ್ರು ನೋಡ್ತಾ ಇದ್ದಾರೆ. ಏನನ್ನು ನೋಡ್ತಾ ಇದ್ದಾರೆ? ದೊಡ್ಡದಾಗಿರ್ತಕ್ಕಂಥ ಸಮೂಹ, ಆದರೆ ಆ ಸಮೂಹದಲ್ಲಿ ಏನಿಲ್ಲ? ಜೀವ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಪ್ರತಿಯೊಂದು ಆಯುಧವನ್ನು ದೇವ್ರು ಏನು ಮಾಡ್ತಾರೆ? ತನ್ನ ಮಕ್ಕಳ ಪರವಾಗಿ ಬರುವಂಥ ಪ್ರತಿಯೊಂದು ಆಯುಧವನ್ನು ದೇವ್ರು ಏನು ಮಾಡ್ತಾರೆ? ನಿರರ್ಥಕಗೊಳಿಸ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರಂತೆ? ನಿರರ್ಥಕ. ಒಂದ್ಸಾರಿ 54 ಓದ್ತೀರಾ? ಏಷಾಯನ ಪ್ರವಾದನೆ ಗ್ರಂಥ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸದು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನಿನ್ನನ್ನ ಎದುರಿಸುವುದಕ್ಕೆ ಕಲ್ಪಿಸಿದಂಥ ಆಯುಧ. ಅದು ಸೋಡಾ ಮಾಡ್ಕೊಂಡು ಕುಡಿಯುವಂಥ ನಿಂಬೆಹಣ್ಣು ಆಗಿರ್ಬೋದು. ಹಲ್ಲೆಲೂಯಾ. ಒಗ್ಗರಣೆಯಲ್ಲಿ ಹಾಕುವಂಥ, ಬಜ್ಜಿಯಲ್ಲಿ ಹಾಕುವಂಥ ಮೆಣಸಿನಕಾಯಿ ಆಗಿರ್ಬೋದು. ಹಲ್ಲೆಲೂಯಾ. ಚಿಕನ್ನಲ್ಲಿ ಹಾಕುವಂಥ, ತತ್ತಿ ಸಾರಲ್ಲಿ ಹಾಕುವಂಥ ತೆಂಗಿನಕಾಯಿ ಆಗಿರ್ಬೋದು. ಹಲ್ಲೆಲೂಯಾ. ಅಥವಾ ಆ ಒಂದು ಸೆಗಣಿಯಿಂದನೂ ಮರದಿಂದನೂ ಮಾಡಿರ್ತಕ್ಕಂಥ ಬೂದಿ ಆಗಿರ್ಬೋದು. ಅಥವಾ ಲೇಟೆಸ್ಟ್ ಬರ್ತಾ ಇದೆ ಈಗ ಎಗ್ಗಳು ಯೂಸ್ ಮಾಡ್ತಾರೆ, ತತ್ತಿ ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ. ಅದಾಗಿರ್ಬೋದು. ಅಥವಾ ಮನೆ ಮೇಲೆ ಹಾಕುವಂಥ ತಗಡಿನ ಬದಲಾಗಿ ಇನ್ನೊಂದು ಬರುತ್ತೆ ತಗಡು. ಯಾವುದದು? ತಾಮ್ರದ ತಗಡ. ಆ ತಗಡ ಆಗಿರ್ಬೋದು. ಅಥವಾ ಯಾವುದೋ ಒಂದು ಗೊಂಬೆ ರೂಪದಲ್ಲಿ ಮಾಡಿಟ್ಟಿರ್ತಕ್ಕಂಥದ್ದು ಯಾವುದೇ ಆಗಿರ್ಬೋದು. ಅದು ನಿನ್ನನ್ನು ಮುಟ್ಟೋದಿಲ್ಲ, ತಟ್ಟೋದಿಲ್ಲ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದಂಥ ಪ್ರತಿಯೊಂದು ಆಯುಧ ನಿನ್ನನ್ನು ಜಯಿಸಲಾರದ ಹಾಗೆ ದೇವ್ರು ಏನು ಮಾಡ್ತಾರೆ? ಕಾರ್ಯ ಮಾಡ್ತಾರೆ. ಪ್ರಿಯರೇ, ಅದನ್ನು ನಾವು ನಂಬಬೇಕು. ನಂಬಲಾರ್ದಿದ್ರೆ ಯಾವುದು ಕೂಡ ಆಗಲ್ಲ. ಯಾರು ನಂಬುತ್ತಾರೋ ಅವರು ನಂಬಿಕೆಯ ಹಾಗೆ ದೇವರು ಅವರ ಜೀವಿತದಲ್ಲಿ ಏನು ಮಾಡ್ತಾರೆ?
ಕಾರ್ಯ ಮಾಡ್ತಾರೆ. ಅದರ ಸಲುವಾಗಿ ಸ್ವಾಮಿಯವರು ಹೇಳುವಂಥ ಮಾತು ಒಂದೇ, ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಕೂಡ ಆಗುತ್ತೆ, ನಂಬಲಾರ್ದವನಿಗೆ ಏನೂ ಆಗಲ್ಲ. ಯಾಕಂದ್ರೆ ಅವನಲ್ಲಿ ನಂಬಿಕೆನೇ ಇಲ್ಲ, ಏನು ಕೂಡ ಅವನು ಆಗಕ್ಕೆ ಸಾಧ್ಯ ಇಲ್ಲ. ಅವನ ಬಾಯಲ್ಲಿ ಬರೀ ನೆಗೆಟಿವ್ ಬರ್ತವೆ. ಅದ್ರ ಸಲುವಾಗಿ ಅವನ ಜೀವಿತದಲ್ಲೆಲ್ಲ ಬರೀ ನೆಗೆಟಿವ್ ಆಗೇ ಇರುತ್ತೆ. ಅವನ ಜೀವಿತದಲ್ಲಿ ಪಾಸಿಟಿವ್ ಆಗಿ ದೇವರ ಮೇಲೆ ಆತುಕೊಳ್ಳುವಂಥ ಜೀವಿತ ಇದ್ದರೆ ದೇವ್ರು ಖಂಡಿತವಾಗಿ ಏನು ಮಾಡ್ತಾನ್ರಿ, ಉದ್ದೇಶಗಳನ್ನು ಸಫಲಪಡಿಸ್ತಾರೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮುಂದೆ ವಾಕ್ಯ ಓದುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅವರು ಗಾಯನ ಮಾಡ್ತಾ ಹೋಗ್ತಾ ಇದ್ದಾರೆ. ಹೆಂಗೆ ಹೋಗ್ತಾ ಇದ್ದಾರೆ? ಏನಪ್ಪ ನಾವು ಸತ್ತೋಗ್ಬಿಡ್ತೀವೇನೋ, ದೇವರು ನಮ್ಮನ್ನು ಕೆಲ ಜನ ನೋಡ್ರಿ ಹೆಂಗಿರ್ತಾರೆ, ಪ್ರತಿಯೊಂದಕ್ಕೂ ದೇವ್ರ ಮೇಲೆ ಹಾಕ್ತಾರೆ. ಅಲ್ಲಿಯ ದೇವ್ರು ನಮಗಿಂತ ತರಬಾರ್ದಾಗಿತ್ತು ರೀ ಅಂತ ದೇವ್ರ ಸಂದಿರೋದು ತಾಳೆ ತಂದ್ಕೊಂಡಿರ್ತಾರೆ. ಅಲ್ಲಿಯ ಕೆಲವೊಂದು ಟೈಮ್ನಲ್ಲಿ ಸಮಸ್ಯೆ ಹೇಳ್ಕೊಳಕ್ಕೆ ಬರೋದು, ಇಲ್ಲ ರೀ ದೇವ್ರು ನನಗೆ ಹಿಂಗೆ ಮಾಡ್ಬಿಟ್ಟು ನೋಡಿ, ದೇವ್ರು ಹಂಗೆ ಮಾಡ್ಬಿಟ್ಟು ನೋಡಿ. ತಾವು ಮಾಡಿರೋದು ಯಾವುದು ಹೇಳಲ್ಲ. ತಾವು ಎಲ್ಲೆಲ್ಲಿ ಏನೇನೋ ಎಡಕ್ಕ ಬಲಕ್ಕ ಉತ್ತರಕ್ಕ ಪೂರ್ವಕ್ಕ ಪಶ್ಚಿಮಕ್ಕ ದಕ್ಷಿಣಕ್ಕ ದೇವರಲ್ಲದವುಗಳ ಕಡೆಗೆಲ್ಲ ಸುತ್ತಾಡಿ ಬಂದು ಏನೆಲ್ಲ ಕೆಟ್ಟ ಪಾಪದ ಕಾರ್ಯಗಳನ್ನು ಮಾಡಿದ ಸಲುವಾಗಿಯೇ ಏನಾಗಿರುತ್ತೆ, ಸುತ್ತಕೊಂಡಿರ್ತಾರೆ. ಯಾಕೆ ಹೇಳ್ರಿ, ಅವ್ರು ಮಾಡಿರೋದೆಲ್ಲ ಬರೀ ಅಂತಹ ಕೆಟ್ಟ ಕಾರ್ಯಗಳು. ಅಲ್ಲಲ್ಯಾ, ಅದನ್ನು ಹೋಗಿ ಯಾರ ಮೇಲೆ ಹಾಕ್ತಾರೆ? ದೇವ್ರ ಮೇಲೆ ಹಾಕ್ತಾರೆ. ದೇವರಿಗೆ ಒಂದು ದಿವಸ ಲೆಕ್ಕ ಒಪ್ಪಿಸ್ಬೇಕೆನ್ನುವಂಥ ಜ್ಞಾನ ಕೂಡ ಇಲ್ಲ. ಬೇರೆ ಹಾಕಿದ್ರು ಹೋಗ್ಲಿ ಬಿಡಿ, ನಂಬಲಾರ್ದವ್ರು, ಅವ್ರಿಗೆ ನಂಬಿಕೆ ಇರಲಾರ್ದವರು, ದೇವರನ್ನ ನಂಬಲಾರ್ದವರು, ದೇವರ ಒಂದು ನಿತ್ಯ ಜೀವ ಕೊಡುವಂಥದ್ದಕ್ಕೆ ಅವ್ರು ಏನಾಗಿದ್ದಾರೆ, ಅನ್ಯರಾಗಿದ್ದಾರೆ. ಆ ಅನ್ಯರು ಹೋಗ್ಲಿ, ಆದರೆ ನಂಬಿದಂಥವ್ರು, ಸ್ವಕೀಯರು, ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಂಡಂಥವ್ರು, ಇಲ್ಲರಿ ದೇವರು ಈ ವಾರ ನನಗೆ ಅನುಕೂಲ ಮಾಡಲಿಲ್ಲ, ದೇವರು ಇಂಥದ್ದು ಮಾಡಲಿಲ್ಲ, ದೇವರು ಅಂತಾರೆ. ಆದರೆ ದೇವ್ರ ಮೇಲೆ ಆತುಕೊಳ್ಳುವಂಥ ಬುದ್ಧಿ ಜ್ಞಾನ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ಇವರು ದೇವರಿಗೆ ಏನು ಮಾಡ್ತಾರಂತೆ, ಸಂತೋಷವಾಗಿ ಗಾಯನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸಂಪೂರ್ಣವಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಂಡವರಾಗಿ ಕುಟುಂಬ ಸಮೇತರಾಗಿ, ಅಲ್ಲಿ ನೋಡ್ತಾ ಇದ್ದೀವಿ ಏನಂತೇಳಿ, ಕುಟುಂಬ ಸಮೇತರಾಗಿ. ಯಾಕಂದರೆ ರಾಜಾಜ್ಞೆ ಆಗಿದೆ, ಎಲ್ಲ ಜನರು ಬರಲೇಬೇಕು, ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡಲೇಬೇಕು. ನಾಳೆ ಒಂದು ದಿವಸ ಲೆಕ್ಕ ಒಪ್ಪಿಸುವಂಥ ಸಮಯ ಬಂದಾಗ ನಿನ್ನ ಮಕ್ಕಳಿಲ್ಲದ್ರೆ, ನಿನ್ನ ಸೊಸೆ ಇಲ್ಲದ್ರೆ, ನಿನ್ನ ಮೊಮ್ಮಕ್ಕಳಿಲ್ಲದ್ರೆ, ನಿನ್ನ ಅಳಿಯ ಇಲ್ಲದನ್ನ ಒಂದು ವೇಳೆ ಬಂದಂಥ ಸಮಯದಲ್ಲಿ ಅಂತೇಳಿ ಕೇಳಿದ್ರೆ ಏನು ಹೇಳ್ತೀರಿ ನೀವು ಅವ್ರಿಗೆ? ಹಲ್ಲೆಲೂಯಾ. ಅದ್ರ ಸಲುವಾಗಿ ಹಿರಿಯರಾದಂಥ ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಆಲಯಕ್ಕೆ ಬರುವಂಥವ್ರು ನೀವು ಆಗ್ಬೇಕಲ್ಲಿ. ಸತ್ಯವೇದ ಹೇಳ್ತಾ ಇದೆ, ರಾಜಾಜ್ಞೆ ಆದಾಗ ಎಲ್ಲರೂ ಕೂಡ ಬಂದಿದ್ದಾರೆ. ಯಾವಾಗ ಬರ್ತಾರೆ ಹೇಳ್ರಿ? ಎಲ್ಲರೂ ಏನಾದರೂ ಸಾವು ಎನ್ನುವಂಥದ್ದು ಭಾಳ ಸಮೀಪಕ್ಕಿದ್ದಾಗ ಅವಾಗ ಓಡಿ ಆಲಯಕ್ಕೆ ಬರ್ತಾರೆ. ಯಾವಾಗ ಬರ್ತಾರೆ ನಾಗರಾಜರೇ? ಫುಲ್ ಸೀರಿಯಸ್ ಆಗಿರಬೇಕು. ಅಯ್ಯಾ ಅಂತೇಳಿ 12 ಗಂಟೆಗೆ ಏನು, 1 ಗಂಟೆಗೆ ಏನು, 2 ಗಂಟೆಗೆ ಏನು, 3 ಗಂಟೆಗೆ ಏನು, ಫೋನ್ಗಳು ಬಂದಿದ್ದೇ ಬಂದಿದ್ದು. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ನೀನು ದೇವರಲ್ಲಿ ಇದ್ಬಿಟ್ರಪ್ಪ ಅಂದ್ರೆ ಯಾವ ಬರ್ಲಾರಂಗೆ ದೇವ್ರು ಏನು ಮಾಡ್ತಾನೆ, ನಿನಗೆ ಕಾಪಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದ್ರೆ, ಇವರು ಗಾಯನ ಮಾಡ್ತಾ ಹೋಗ್ತಾ ಇದ್ದಾರೆ, ಉತ್ಸಾಹ ಧ್ವನಿಯಿಂದ ದೇವರನ್ನ ಕೀರ್ತಿಸುತ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ದೇವರು ಮಾಡಿದ್ರು. ಪ್ರೇರೆ ಹೋದ್ರೆ ಮುಂದೆ ವಾಕ್ಯ 20 ಅದೇ ತೆಗೆದಿಟ್ಕೊಳ್ಬೇಕು. ಪೂರ್ವಕಾಲ ವೃತ್ತನ್ನು ತೆಗೆದಿದ್ದೀರಿ. ನೆಕ್ಸ್ಟ್ ವಚನ ಹೋದ್ರೆ ಅಲ್ಲಿಂದ. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಎಣಗಳು ಹೊರತಾಗಿ ಜೀವದಿಂದ ಉಳಿದಿರುವರು ಯಾರು ಕಾಣಿಸ್ಲಿಲ್ಲ. ಯಾರ ಹತ್ರ ಕೂಡ ಜೀವ ಇಲ್ಲ. ಇವರೆಲ್ಲರೂ ಜೀವ ತೆಗಿಬೇಕಂತೇಳಿ ಬಂದಿದ್ದಾರೆ. ಯಾರ್ದು? ಇಸ್ರಾಯೇಲರು ಅಂದ್ರೆ ಯಾರು? ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂತ ಒಬ್ಬೇ ಒಬ್ಬ ಜನಾಂಗದವರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರ ಪ್ರಾಣವನ್ನು ತೆಗಿಬೇಕು, ಅವರನ್ನ ನಾಶ ಮಾಡಬೇಕೆಂಬುದಾಗಿ ಬಂದಿರತಕ್ಕಂಥ ಇವರೆಲ್ಲರೂ ಏನಾಗ್ತಾ ಇದ್ದಾರೆ, ಒಬ್ರಿಗೊಬ್ರು ಹೊಡ್ಕೊಂಡು ಏನಾಗ್ಬಿಟ್ರು, ಎಲ್ಲರೂ ಸತ್ತೋಗ್ಬಿಟ್ರು. ಒಂದ್ಸ ಹಾಕಿದವರು ಸತ್ರು, ಟಾರ್ಗೆಟ್ ಮಾಡಿದವರು ಸತ್ತೋಗ್ಬಿಟ್ರು. ಅವಾಗ ಇಸ್ರಾಯೇಲರು ಬಂದು ನೋಡ್ತಾ ಇದ್ದಾರೆ, ಈ ಮಹಾ ಸಮೂಹ ಇದೆ, ಆದ್ರೆ ಅವರಲ್ಲಿ ಜೀವವಿಲ್ಲ. 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು
ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಓರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. 4ನೆಯ ದಿನದಲ್ಲಿ ಬೆರಾಕಾ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನ ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಾಕಾ ತಗ್ಗು ಎಂಬ ಹೆಸರಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರನ್ನ ಸುಲ್ಕೊಬೇಕಂತೇಳಿ ಯಾರು ಬಂದಿದ್ದಾರೆ? ಅಮ್ಮೋನಿಯರು ಬಂದಿದ್ದಾರೆ, ಮೋಯಾಬರು ಬಂದಿದ್ದಾರೆ, ಸೇಯಾರ್ ಪರ್ವತದಲ್ಲಿರ್ತಕ್ಕಂಥ ಜನರು ಬಂದಿದ್ದಾರೆ. ಆದರೆ ಏನಾಗ್ತಾ ಇದೆ? ಇಲ್ಲಿ ಉಲ್ಟಾ ಆಗ್ತಾ ಇದೆ. ಇವರು ತಮ್ಮ ಆಲೋಚನೆಗಳಿಂದ ಬಂದಿದ್ದಾರೆ. ಆದರೆ ಇಸ್ರಾಯೇಲ್ಯರು ಯೆಹೋವನಲ್ಲಿ ಭರವಸೆ ಇಟ್ಟು, ಆತನಲ್ಲಿ ನಂಬಿಕೆ ಇಟ್ಟು, ಪ್ರಾರ್ಥನೆ ಮಾಡಿ, ಆತನ ಪ್ರವಾದಿಗಳನ್ನು ನಂಬಿ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಅವರು ಸುಲ್ಕೊಳ್ತಾ ಇದ್ದಾರಂತೆ. ಎಷ್ಟು ದಿವಸ ಆಯ್ತಂತೆ? 3 ದಿವಸ ಆಯ್ತು. 3 ದಿವಸ ಆದರೂ ಕೂಡ ಅವರ ಹಣ ಮತ್ತೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರಗಳು ಮತ್ತೆ ಅಲ್ಲಿರ್ತಕ್ಕಂಥ ಆ ಒಂದು ಏನಂತೀವಿ ಆಯುಧಗಳು ಏನಾಗ್ತಾ ಇದಾವಂತೆ, ಹಂಗೆ ಶೇಖರಣೆ ಆಗ್ತಾ ಇದ್ದಾವೆ. ಆವತ್ತಿನ ದಿವಸದಲ್ಲಿ ಒಂದು ರಾಜ್ಯದ ಒಂದು ಹೆಸರು ಇರಬೇಕಾದ್ರೆ, ಇವತ್ತು ಕೂಡ ಮಿಲಿಟರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಸೈನಿಕ ಎನ್ನುವಂಥದ್ದು ಭಾಳ ಮುಖ್ಯ. ಸೈನ್ಯ ಎನ್ನುವಂಥದ್ದು ಭಾಳ ಮುಖ್ಯ. ಇವತ್ತಿನ ದಿವಸ ಹೈಯೆಸ್ಟ್ ಇರುವಂಥದ್ದು ಯಾವುದು ರೀ? ಅಮೇರಿಕದ ಒಂದು ಸೈನ್ಯ ಬಲ ಹೆಚ್ಚಾಗಿ ಇರುವಂಥದ್ದು. ನೆಕ್ಸ್ಟ್ ಅಮೇರಿಕ, ರಷ್ಯಾ, ಆ ರೀತಿಯಾಗಿ ಏನಾಗಿದಾವ್ರಿ ಇದು. ಆದರೆ ಎಲ್ಲಕ್ಕಿಂತಲೂ ನಾಲೆಜಬಲ್ ಆಗಿ ಇರುವಂಥವ್ರು ಯಾರು? ಇಸ್ರಾಯೇಲ್ಯರು. ಹಲ್ಲೆಲೂಯಾ. ಆ ಸೈನ್ಯ ಎಲ್ಲಿದ್ರೂ ಕೂಡ ತೂರಿ ಹೋಗಿ ಹೊಡೆದು ಬರ್ತಾರೆ. ಯಾರಿಗೂ ಕೂಡ ಗೊತ್ತಾಗಲಾರದ ರೀತಿಯಲ್ಲಿ ಅಷ್ಟು ಯುದ್ಧ ತಾಂತ್ರವನ್ನ, ದೇವರು ಜ್ಞಾನವನ್ನು ಯಾರಿಗೆ ಕೊಟ್ಟಿದ್ದಾರೆ? ಇಸ್ರಾಯೇಲರಿಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಅವರು ಕೊಳ್ಳೆ ಹೊಡಿಬೇಕಂತೇಳಿ ಬಂದವರೇ ಏನಾಗಿದ್ದಾರೆ? ಎಣಗಳಾಗಿದ್ದಾರೆ. ಅವರ ಕೊಳ್ಳೆಗಳನ್ನು ಇಡ್ತಾ ಹೋದ್ರೆ ಎಷ್ಟಾಯ್ತಂತೆ? 3 ದಿವಸ ಆದರೂ ಕೂಡ ಕೂಡಿಡೋದಕ್ಕೆ ಆಗ್ತಾ ಇಲ್ಲ. 4ನೇ ದಿವಸ ಒಂದು ಸ್ಥಳಕ್ಕೆ ಅವರು ಕೂಡಿ ಬಂದರು. ಪ್ರಿಯರೇ, ಆ ಸ್ಥಳದಲ್ಲಿ ದೇವರನ್ನ ಏನು ಮಾಡಿದ್ರು? ಅವರು ಹೆಚ್ಚಾಗಿ ಸ್ತುತಿ ಮಾಡಿದರು, ಹೆಚ್ಚಾಗಿ ಆರಾಧನೆ ಮಾಡಿದರು. ದೇವರು ಮಾಡಿದ ಕಾರ್ಯ ಅದು ಸಾಮಾನ್ಯವಾಗಿರುವಂಥದ್ದು ಆಗಿರಲಿಲ್ಲ. ಕಾರಣ ಏನ್ರಿ? ಸಾಯ್ತೀವಿ ಅಂತೇಳಿ ಅನ್ಕೊಂಡಿದ್ರು. ಯಾಕಂದ್ರೆ ಇವರು ಕಡಿಮೆ ಜನ ಇದ್ರು, ಬಲ ಇರಲಾರ್ದವರಾಗಿದ್ರು, ಆ ಒಂದು ಆಯುಧಗಳು ಇರಲಾರ್ದಂಥ ಸ್ಥಿತಿಯಲ್ಲಿದ್ರು. ಯಾಕಂದ್ರೆ ಮಹಾಸಮೂಹದ ಎದುರಿಗೆ ಒಬ್ಬರಿಗೆ 20 ಜನ ಅಂತಂದ್ರೆ ಯಾರು ಗೆಲ್ತಾರೆ? ಒಬ್ರು ಇದ್ದವ್ರು ಗೆಲ್ತಾರ? 20 ಜನ ಇದ್ದವ್ರು ಗೆಲ್ತಾರ? 20 ಜನ ಇದ್ದವ್ರು ಗೆಲ್ತಾರ. ಅಲ್ಲೇ ಆಗಿರುವಂಥದ್ದು ಅದೇ ಮಹಾಸಮೂಹ. ಹಲ್ಲೆಲೂಯಾ. ಆದರೆ ಜಯ ಯಾರಿಗೆ ಸಿಕ್ತು? ಕಾರಣ ಏನು? ದೇವರು ಒಬ್ಬರಿದ್ದವರ ಸಂಗಡ ಇದ್ರು. ಅವರು ತಮ್ಮ ಏನ್ ಮಾಡ್ತಾ ಇದ್ದಾರೆ? ಉದ್ದೇಶಗಳನ್ನ, ಕಾರ್ಯಭಾರವನ್ನೆಲ್ಲ ಯಾರ ಮೇಲೆ ಆಗ್ತಾ ಇದ್ದಾರೆ? ದೇವರ ಮೇಲೆ ಆಗ್ತಾ ಇದ್ದಾರೆ. ಅದರ ಸಲುವಾಗಿ ಯುದ್ಧದಲ್ಲಿ ದೇವರು ಯಾರಿಗೆ ಜಯ ಕೊಟ್ಟರು? ಇಸ್ರಾಯೇಲರಿಗೆ ಜಯ ಕೊಟ್ಟರು. ನಮ್ಮ ವಿಷಯದಲ್ಲಿ ಕೂಡ ಅದೇ ರೀತಿಯಾಗಿ ನಮ್ಮ ಕಾರ್ಯಭಾರ ಚಿಕ್ಕದೇ ಇರಲಿ, ದೊಡ್ಡದೇ ಇರಲಿ, ಯಾವುದೇ ಇರಲಿ, ಮೊದಲು ದೇವರ ಒಂದು ಚಿತ್ತಕ್ಕೆ ನಾವು ಅದನ್ನ ಒಪ್ಪಿಸಿಕೊಡಬೇಕು. ಅನೇಕ ಸಂದರ್ಭದಲ್ಲಿ ಇದು ದೇವರ ಚಿತ್ತ ಇದೇನಾ ಇಲ್ವಾ ಎನ್ನುವಂಥ ಸಮಸ್ಯೆಗಳು, ಗೊಂದಲಗಳು ಅನೇಕ ಏನಾಗ್ತವೆ? ಏರ್ಪಾಟಾಗ್ತವೆ. ಆದರೆ ನಾವು ಪ್ರಾರ್ಥನೆಯನ್ನು, ದೇವರನ್ನು ಸ್ಮರಿಸುವಂಥದ್ದನ್ನು, ಸ್ತುತಿಸುವಂಥದ್ದನ್ನು ಎಷ್ಟು ಮಾತ್ರಕ್ಕೂ ಕೂಡ ನಾವು ಬಿಡಬಾರದು. ದೇವರ ಚಿತ್ತ ಏನಾಗಿರುತ್ತೋ ಅದು ಖಂಡಿತವಾಗಿ ನೆರವೇರದೆ ಇರೋದಿಲ್ಲ. ಖಂಡಿತವಾಗಿ ನೆರವೇರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ಸಮಯದಲ್ಲಿ ಅವರು ದೇವರು ಯಾವಾಗ ಉಲ್ಟಾ ಮಾಡಿಬಿಟ್ರು, ಏನು ಮಾಡಿದ್ರಿ? ಸಾಯುವಂಥವ್ರನ್ನ ಉಳಿಸಿದ್ರು, ಉಳಿಯಬೇಕಾದಂಥವ್ರನ್ನ ಸಾಯಿಸ್ರು. ಯಾಕಂದರೆ ದೇವ್ರತ. ಹಲ್ಲೆಲೂಯಾ. ಆತನಿಗೆ ಎಲ್ಲ ಗೊತ್ತು, ಯಾರನ್ನ ಏನು ಮಾಡಬೇಕು, ಎಲ್ಲಿಡಬೇಕು, ಎಲ್ಲಿ ಮಾಡಿದರೆ ಏನಾಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಆ ಕಾರ್ಯವನ್ನು ಮಾಡಿದಾಗ ಈ ಜನರು ಸುಮ್ಮನೆ ಇರಲಿಲ್ಲ, ದೇವ್ರನ್ನ ಸ್ತುತಿ ಮಾಡಿದ್ರು. ಪ್ರಿಯರೇ, ದೇವರು ಮಾಡಿದಂಥ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ ನೇರವಾಗಿ ಅವ್ರು ಎಲ್ಲಿಗೆ ಬಂದರು ನೋಡ್ರಿ. 28ನೇ ವಚನ 27ರಿಂದ ಓದ್ರಿ. ಆಮೇಲೆ ಯೆಹೂದ್ಯರು ಯೆರೂಸಲೇಮಿನವರು ಅವರ ಮುಂಗಡೆಯಲ್ಲಿ ಯೆಹೋಷಾಫಾಟನು ಯೆಹೋವನು ತಮಗೆ ಶತ್ರುಗಳ ಮೇಲೆ ಜಯವನ್ನು ಅನುಗ್ರಹಿಸಿದ್ದಾನೆಂದು ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂದಿರುಗಿದರು. ಅವರು ಸ್ವರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ
ಬಂದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಿಗೆ ಬಂದ್ರು ಅವರು? ಯೆರೂಸಲೇಮು. ಮತ್ತೆ ಎಲ್ಲಿಗೆ ಬಂದ್ರು? ಯೆಹೋವನ ಆಲಯ, ದೇವರ ಆಲಯಕ್ಕೆ ಬರಬೇಕು. ದೇವ್ರ ಕಾರ್ಯ ಮಾಡಿದ್ಮೇಲೆ ಆತ ಟಾಟಾ ಗುಡ್ ಬೈ ಅಂತೇಳಿ ಹೋಗುವಂತಾರೆ ಹೆಚ್ಚು ಜನ. 10 ಜನ ಕುಷ್ಠರೋಗಿಗಳು ಬಂದ್ರು ಯೇಸು ಸ್ವಾಮಿ ಹತ್ರ. ಗುರುವೇ, ನಮ್ಮನ್ನ ನೀನೇನ್ ಮಾಡು, ಸ್ವಸ್ಥ ಮಾಡು ಅಂತ ಹೇಳಿ ದೂರದಿಂದ ಕೂಗ್ತಾ ಇದ್ದಾರೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆಯಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ದೂರದಿಂದ ಕೂಗ್ತಾ ಇದ್ದಾರೆ. ಆ ಸಮಯದಲ್ಲಿ ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು. ಏನಂತೇಳಿ? ಹೋಗಿ ನೀವು ನಿಮ್ಮ ಮೈಯನ್ನ ಯಾಜಕರಿಗೆ ತೋರಿಸಿಕೊಳ್ಳಿರಿ, ಮೋಶೆ ನೇಮಕ ಮಾಡಿದಂಥ ಕಾಣಿಕೆಯನ್ನ ಸಲ್ಲಿಸಿರಿ, ಸಮರ್ಪಣೆ ಮಾಡಿರಿ ಅಂತೇಳಿ. 10 ಜನ ಎಲ್ಲರೂ ಕೈಕೊಂಡ್ರು. 10 ಜನ ಪಟ್ಟ ಅಂತೇಳಿ ಹೋಗ್ತಾ ಇದ್ರು. ಅದು ಗುರು ಹೇಳಿದಾರ ಅಂತೇಳಿ 10 ಜನ ಉಂಟು. ಹೋಗುತ್ತಲೇ 10 ಜನರು ಏನಾಗ್ಬಿಟ್ರು? ಶುದ್ಧರಾಗ್ಬಿಟ್ರು. ಏನಾದ್ರಂತೆ? ಶುದ್ಧರಾದ್ರು. ಕುಷ್ಠರೋಗ ಎಲ್ಲ ತೊಲಗಿ ಹೋಯ್ತು, ಚರ್ಮ ಕಾಯಿಲೆ ಎಲ್ಲ ತೊಲಗಿ ಹೋಯ್ತು. ಆದ್ರೆ 10 ಜನರಲ್ಲಿ 9 ಜನ ಏನ್ ಮಾಡ್ಬಿಟ್ರಂತೆ? ಯೇಸು ಸ್ವಾಮಿ ಹತ್ರಕ್ಕೆ ಬರಲಿಲ್ಲ, ಕೃತಜ್ಞತೆ ಉಳ್ಳವರಾಗಿ ಇರಲಿಲ್ಲ. ಒಬ್ಬನೇ ಒಬ್ಬ ಬಂದ. ಅವನು ಯಾರಂತೆ? ಸಮಾರ್ಯಾದವನು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 9 ಜನ ಏನ್ ಮಾಡಿದ್ರು? ದೇವರಿಂದ ದೂರ ಹೋದ್ರು. ಒಬ್ಬನೇ ಒಬ್ಬ ದೇವರ ಬಳಿಗೆ ಏನ್ ಮಾಡಿದ? ಬಂದ. 9 ಜನ ಕೃತಜ್ಞತೆ ಇರಲಾರ್ದವರು, ಒಬ್ಬೇ ಒಬ್ಬ ಏನಾಗಿದ್ದಾನೆ? ಕೃತಜ್ಞತೆ ಉಳ್ಳಂಥವನು. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇರ್ತಾನೋ ನಾವು ಯೆರೂಸಲೇಮಿನಲ್ಲಿಯೇ ಇರಬೇಕು. ಯೆಹೋವನ ಆಲಯದಲ್ಲಿ ಬರುವಂಥವರು ಆಗಬೇಕು. ಯೆರೂಸಲೇಮ್ ಅಂದ್ರೆ ಏನ್ರಿ? ದೇವರು ನಿವಾಸಿಸುವಂತ ಪಟ್ಟಣ, ದೇವರು ನೇಮಕ ಮಾಡಿಕೊಂಡಿರ್ತಕ್ಕಂಥ ಪಟ್ಟಣ. ಹಲ್ಲೆಲೂಯಾ. ಅದುವೇ ಯಾವುದಾಗಿದೆ? ಸಭೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಎಲ್ಲಿರ್ತೀನಿ ಅಂತ ಹೇಳ ದೇವರು? ಸಭೆಯಲ್ಲಿ. ಸಭೆ ಅಂದ್ರೆ ಏನು? ಗುಡಿಸಲಾಗಿರುವಂಥದ್ದು, ಇಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಕಟ್ಟಿ ಮಾರ್ಬಲ್ಗಳು ಕಟ್ಟಿರುವಂಥದ್ದಲ್ಲ ಸಭೆ ಅಂದ್ರೆ. ಸಭೆ ಅಂದ್ರೆ ಏನ್ರಿ? ಎಲ್ಲಿ 2 3 ನನ್ನ ನಾಮದಲ್ಲಿ ಏಕವಾಗಿ ಕೂಡಿ ಬರುವರು, ಅವರ ಮಧ್ಯದಲ್ಲಿ ನಡುವೆ ನಾನು ಇದ್ದೇನೆ. ಸಭೆ ಅಂದ್ರೆ ಯಾರು? ನಾವು, ನೀವೇ. ದೇವರ ಆಲಯ ಅಂದ್ರೆ ಯಾರು? ನಾವು, ನೀವೇ. ಜೀವವಿಲ್ಲಾರದು ಎಷ್ಟು ದೊಡ್ಡದು ಮಾಡಿದ್ರು ಕೂಡ ಉಪಯೋಗ ಇಲ್ಲ. ನೀವು ಹೋಗ್ಲಾರ್ದಿದ್ರಪ್ಪ ಅಂದ್ರೆ ದೇವಾಲಯಕ್ಕೆ ಶೋಭೆ ಬರುತ್ತಾ? ಬರಲ್ಲ. ನೀವೇ ನಿಜವಾದ ದೇವಾಲಯ ಅಂತೇಳಿ ಯೇಸು ಸ್ವಾಮಿ ಬಿಟ್ಟು ಮತ್ತೆ ಯಾರು ಕೂಡ ಆ ಮಾತನ್ನ ಹೇಳಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರವರ ಜೀವಿತದಲ್ಲಿ ಅಸಾಧ್ಯವಾದಂಥ ಕಾರ್ಯವನ್ನ ಸುಸಾಧ್ಯಗೊಳಿಸಿದಾಗ ಅವ್ರು ಏನ್ ಮಾಡಿದ್ರು? ಯೆಹೋವನ ಆಲಯಕ್ಕೆ ಬಂದರು. ಪ್ರಿಯರ, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಉದ್ದೇಶಗಳು, ನಿನ್ನ ಕಾರ್ಯಭಾರವನ್ನ ಯೆಹೋವನ ಮೇಲೆ ಹಾಕಿ ನಿನ್ನ ಉದ್ದೇಶಗಳು ಏನಾಗ್ತವೆ? ಸಫಲ ಆಗ್ತವೆ. ನಿನ್ನ ಕಾರ್ಯಭಾರ ಯಾವುದೇ ಇರಲಿ ಅದನ್ನ ದೇವರ ಮೇಲೆ ಹಾಕ್ರಿ. ದೇವರು ನಿನ್ನ ಉದ್ದೇಶವನ್ನ ಖಂಡಿತವಾಗಿ ಏನ್ ಮಾಡ್ತಾರೆ? ಸಫಲ ಮಾಡ್ತಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡುವಂಥವ್ರಾಗೋಣ. ಯಾವುದು ನಿನ್ನ ಕಾರ್ಯಭಾರ ಇದೆ? ಒಂದು ವೇಳೆ ಅನಾರೋಗ್ಯ ಎನ್ನುವಂಥದ್ದು ಇದೆಯಾ? ನೀನೇ ಒತ್ಕೊಳ್ತಾ ಇದೀಯಾ? ಇವತ್ತಿನ ದಿವಸ ನೀನು ಹೇಳು, ದೇವರ ಈ ಅನಾರೋಗ್ಯವನ್ನು ನಾನು ನಿನ್ನ ಶಿಲುಬೆ ಮೇಲೆ ಹಾಕ್ತಾ ಇದ್ದೇನೆ. ನಿನ್ನ ಶಿಲುಬೆಯಲ್ಲಿ ಆಗಿರ್ತಕ್ಕಂಥ ಬಿಡುಗಡೆ ಅದು ಸ್ವಾಮಿ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು, ಆ ಮಾತನ್ನು ಸ್ವೀಕಾರ ಮಾಡ್ತೀನಿ ಎಂಬುದಾಗಿ ಹೇಳ್ರಿ. ಈ ಸಮಯದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಕಾನಾ ಊರಿನ ಮದುವೆಗೆ ಹೋದಂತ ದೇವರು ಆತನ ಅದ್ಭುತ ಮಾಡಿದ, ಇವತ್ತು ಕೂಡ ಆತನಿದ್ದಾನೆ. ಈ ಸಮಯದಲ್ಲಿ ನಿನ್ನ ಕಾರ್ಯಭಾರ ಯಾವುದೇ ಆಗಿರಲಿ, ಕೆಲಸವಾಗಿರಲಿ ಅಥವಾ ನೀನು ಮಾಡುವಂತ ಯಾವುದಾದ್ರೂ ವೃತ್ತಿ ಆಗಿರಲಿ, ಅದೆಲ್ಲದರ ವಿಷಯವಾಗಿ ದೇವರ ಮೇಲೆ ಇವತ್ತಿನ ದಿವಸ ನೀನು ಹಾಕುವುದಾದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ಆತನು ನಿನ್ನ ಎಲ್ಲಾ ಉದ್ದೇಶಗಳನ್ನ ಸಫಲಪಡಿಸುವನು ಎಂಬುದಾಗಿ. ದೇವರು ಒಂದೊಂದನ್ನ ತಕ್ಕ ನಿಯಮಕ್ಕೋಸ್ಕರವಾಗಿ, ತಕ್ಕ ಕಾಲದಲ್ಲಿ ಉಪಯೋಗ ಮಾಡುವುದಕ್ಕೋಸ್ಕರವಾಗಿ ಆತನು ಕೊಟ್ಟಂತ ದೇವರಾಗಿದ್ದಾನೆ. ಪ್ರಿಯರ, ಸ್ಥಿತಿಗತಿಗಳನ್ನು ಮಾರ್ಪಡಿಸುವಂತ ದೇವರು ಆತನು ಬದಲಾಗಿಲ್ಲ. ನೀನು ಬದಲಾಗ್ತಾ ಇದೆಯೇನು ಸಹೋದರ ಸಹೋದರಿಯೇ? ಮೊದಲಿರ್ತಕ್ಕಂಥ ವಿಶ್ವಾಸ, ಮೊದಲಿರ್ತಕ್ಕಂಥ ನಂಬಿಕೆ, ಮೊದಲಿರ್ತಕ್ಕಂಥ ಭಕ್ತಿಯ ಜೀವಿತ ಇರಲಾರದ ಸ್ಥಿತಿ ಆಗಿದೆಯೇನು? ಯೆಹೋಷಾಫಾಟನ ಜನರು, ಯಹೂದ್ಯರು ದೇವರ ಹತ್ರ ಬೇಡಿದ್ರು ಒಂದೇ, ದೇವರೇ ನಾವು ಬಲಹೀನರು, ಆದ್ರೆ ನೀನು ಬಲವಂತನು, ನೀನು ನಮ್ಮ ಪಕ್ಷವಾಗಿ ನಿಂತುಕೊಳ್ಳಬೇಕು ಎಂಬುದಾಗಿ ಹೇಳಿದಾಗ, ಯಹಜೀಯೇಲನ ಮೇಲೆ ದೇವರ ಆತ್ಮನು ಬಂದಾಗ ಯಹಜೀಯೇಲನು ಹೇಳಿದಂತ ಮಾತು ಒಂದೇ, ಜಕರ್ಯನ ಮಗನಾಗಿರ್ತಕ್ಕಂಥ ಯಹಜೀಯೇಲನ ಮಾತು ಒಂದೇ, ಯುದ್ಧವು ನಿಮ್ಮದಲ್ಲ, ಯುದ್ಧ ಮಾಡಬೇಕಾದವರು ಕೂಡ ನೀವಲ್ಲ.
ಯುದ್ಧ ದೇವರದು. ನೀವು ಸುಮ್ಮನೆ ನಿಂತುಕೊಂಡು ಭಕ್ತಿಯ ಜೀವಿತದಲ್ಲಿ ಮುಂದೆ ಸಾಗಿರಿ. ದೇವರ ಮೇಲೆ ನೀವು ಭರವಸೆ ಇಟ್ಟು ಆತನಿಗೆ ಒಪ್ಪಿಸಿಕೊಟ್ಟಾಗ ಎಲ್ಲವುಗಳನ್ನ ದೇವರು ಸಾರ್ಥಕಪಡಿಸ್ತಾರೆ. ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ ಈ ಸಮಯದಲ್ಲಿ. ಮಹಿಮೆಗಳ ಕರ್ತನೆ, ಕರುಣೆಯ ದೇವರೇ, ಯೇಸುಪ್ಪ ನಿಮಗೆ ವಂದನೆಗಳು, ಸ್ತೋತ್ರ, ನಮಸ್ಕಾರಗಳು, ಪ್ರಣತಗಳು ಕರ್ತನೆ. ಇಲ್ಲಿವರೆಗೂ ಕರ್ತನೆ ನಮ್ಮ ಸಂಗಡ ನೀವು ಮಾತಾಡಿದ್ದಕ್ಕೋಸ್ಕರವಾಗಿ ಸ್ತೋತ್ರಗಳು ಕರ್ತನೆ. ನಮ್ಮ ಎಲ್ಲ ಕೆಲಸವನ್ನು ಕಾರ್ಯಭಾರವೆಲ್ಲವನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ ಯೇಸಪ್ಪ. ಸಹಾಯ ಮಾಡಿ ನಡೆಸ್ರಿ ಕರ್ತನೆ. ಅಪ್ಪ, ಯಾವ ರೀತಿಯಾಗಿ ಕರ್ತನೆ ಆ ದಿವಸದಲ್ಲಿ ಯೆಹೋಷಾಫಾಟನು ನಿನ್ನ ಮೇಲೆ ಭರವಸೆ ಬಿಟ್ಟು ಯುದ್ಧಕ್ಕೆ ಹೋದನು ಕರ್ತನೆ, ಅದೇ ರೀತಿಯಾಗಿ ಕರ್ತನೆ ಜಯವನ್ನು ಹೊಂದಿದನು ಯೇಸಪ್ಪ. ಅದೇ ರೀತಿಯಾಗಿ ನಾವು ಕೂಡ ಕರ್ತನೆ ನಮ್ಮಲ್ಲಿರುವ ಪ್ರತಿಯೊಂದು ಭಾರವೆಲ್ಲವನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ ಯೇಸಪ್ಪ. ಅಪ್ಪ, ನಮಗೆ ನಂಬಿಕೆ ಉಂಟು ಕರ್ತನೆ, ನೀವು ಅಪ್ಪ ನಮ್ಮ ಮುಂದುಗಡೆ ಇದ್ದು ನಡೆಸ್ಕೊಂಡು ಹೋಗ್ತೀರಿ ಎಂಬುದಾಗಿ ಯೇಸಪ್ಪ. ಇಲ್ಲಿವರೆಗೂ ಕರ್ತನೆ ನಮ್ಮನ್ನು ಮಾತಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕೋಸ್ಕರವಾಗಿ ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ ಕರ್ತನೆ. ಅಪ್ಪ, ಮುಂದೆ ಕರ್ತನೆ ಕರ್ತನ ಭೋಜನದಲ್ಲಿ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸಿರಿ ಯೇಸಪ್ಪ. ಅಪ್ಪ, ಅವರು ಮಾಡಿರುವ ಪ್ರತಿಯೊಂದು ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಿ ಕರ್ತನೆ, ಮತ್ತೆ ಕರ್ತನೆ ಹೊಸ ಜೀವನದಲ್ಲಿ ಕಾಲಿಡುವಂಥ ಭಾಗ್ಯವನ್ನು ಅನುಗ್ರಹಿಸಿರಿ ಯೇಸಪ್ಪ. ಅಪ್ಪ, ಈ ವಾರದಲ್ಲಿ ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೋ ಕರ್ತನೆ, ಅವೆಲ್ಲ ಯೋಜನೆಗಳಲ್ಲಿ ಸಫಲವನ್ನು ಅನುಗ್ರಹಿಸಿರಿ ಯೇಸಪ್ಪ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸಿರಿ ಕರ್ತನೆ. ಬರುವುದು ವಾರವರೆಗೂ ಕರ್ತನೆ ನಿಮ್ಮ ಆಶ್ರಯದಲ್ಲಿ ನಮ್ಮನ್ನು ಇರಿಸಲು ನೀವು ಇಷ್ಟಪಟ್ಟು ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಜರೇತನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ ಪರಮ ತಂದೆ. ನಮ್ಮ ತಂದೆಯ ದೇವರ ಪ್ರೀತಿ ಯೇಸು ಕ್ರಿಸ್ತ ಮಹಾರಾಜರಿಗೆ ಪರಿಶುದ್ಧಾತ್ಮನ ಸಾವುದು ಈಗಲೇ ಅವರು ನನ್ನ ಸಂಗಡ ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದಿರು ನಿಮ್ಮಲ್ಲಿ ಸಂಗಡ ಸಕಲ ಸದ್ಭಕ್ತರ ಸಂಗಡ ಯಾವ ಪ್ರಪಂಚ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ತಂದೆ. ಆಮೇನ್. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲಿಲೂಯಾ, ಹಲ್ಲಿಲೂಯಾ, ಹಲ್ಲಿಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದ ಯೇಸು